श्रीगुरुभ्यो नमः। हरिः ओम्। अर्चितः संस्कृतोऽध्यातः कीर्तितः कल्पश्रुतः यो ददात्यमृतत्वं हि समां रक्षतु केशवः। अभ्रमं भङ्गरहितम् अजडं विमलं सदा आनन्दतीर्थमदनं भजेत तत्रयापहम्. 14ನೇ ಶ್ಲೋಕ ಉಂಟು ಪ್ರಮಾಣ ಕೊಡ್ತಾರೆ. ವಿಧಿನಾ ದೇವದೇವೇಶಃ ವಿಧಿನಾ ದೇವದೇವೇಶಃ ಶಂಖಚಕ್ರಧರೋ ಹರಿಃ ಶಂಖಚಕ್ರಧರೋ ಹರಿಃ ಫಲಂ ದದಾತಿ ಸುಲಭಂ ಸಲೀಲೇನಾಪಿ ಪೂಜಿತಃ ಸಲಿಲೇನಾಪಿ ಪೂಜಿತಃ. ದೇವದೇವೇಶಃ ಕರ್ಕೊಂಡನೆ ಇರುವ ಶ್ಲೋಕ ಕೊಂಡು ದೂರ್ವಾಂಕುರ ಇದೆ. ದೇವದೇವೇಶ ಸರ್ವೋತ್ತಮಾತ್ಮ ಭಗವಂತನ ಶಂಖಚಕ್ರಧಾರಿಯಾತ್ಮ ಹರಿಯನ ಸಲಿಲೇನಾಪಿ ಪೂಜಿತಃ ಜಾಲ ಇದ್ದಿಂದಾಂಡ ಭಗವದ್ ಶಾಸ್ತ್ರನ ಪ್ರಕಾರ ನೀರುಡು ಭಕ್ತಿ ಅರ್ಪಣ ಅಂತಂಡಲ ಆ ಭಗವಂತೆ ಸಮಾಮ ಸುಲಭೇನಾಪಿ ಪೂಜಿತ ಫಲಂ ದದಾತಿ. ಆ ಪೂಜೆಗೆ ಸರಿಯಾತು ಭಕ್ತಿ ಸರಿಯಾತು ಫಲನ ಕೊಳ್ಪೆ. ವಿಧಿನಾ ದೇವದೇವೇಶಃ ಶಂಖಚಕ್ರಧರೋ ಹರಿಃ ಫಲಂ ದದಾತಿ ಸುಲಭಂ ಸಲೀಲೇನಾಪಿ ಪೂಜಿತಃ. ಧರ್ಮಃ ನರಕೆ ಪಚ್ಯಮಾನಸ್ತೋ ಯಮೇನ ಪರಿಭಾಷಿತಃ ಕಿಂ ತ್ವಯಾ ನಾರ್ಚಿತೋ ದೇವಃ ಕೇಶವ ಕ್ಲೇಶನಾಶನಃ. ನರಕೊಂಟು ಮಾಂತ ಸೈತಾವಿದು ಗೂಳುವೇರು ಪಾಪಿಳು ಮಾಂತ ನರಗಂಗ್ ಗೋಪೇರು ಅವಳು ಯಮೆ ಪ್ರಶ್ನೆ ಪೇಗರೆ ಜಾದವಣ್ಣಂತಾಂಡ ಜಯ ಈ ನರಕಂಗ್ ಬರ್ತಾ ಜಯ ಬಿಡಂತಾಂಡ ಕಿಂ ತ್ವಯಾನ ಅಚಿತಃ ದೇವಃ ಕ್ಲೇಶನಾಶನಃ. ಜಾದನ ಕಷ್ಟ ಎತ್ತಂಡ್ಲ ಪರಿಹಾರಂಭಣ ಭಗವಂತನ ಈ ಪೂಜೆ ಜಯಗಂತದ್ರಿಯಾ ಒಂಜೋಳ ಅಂತತಾಣ ಇಲ್ಲಿ ಬರೋ ಸಾಧ್ಯ ಇದ್ದಿ ಆಯ್ತಾ ಅವರ ಈ ಪೂಜೆ ಅಂತದ್ರಿಯನ ಅನ್ಪಂಡತ್ ಆ ನರಕೊಂಟು ಪಚ್ಚಮಾನಸ್ತು ಪಂಡಂಡ ನರಕೊಂಡು ನಾ ಯಾತನೆ ಕಷ್ಟನ ಅನುಭವಿಸುವ ಜೀವರ ಯಮ ಕೇಳ್ಬೇಗಾರ ಅರ್ಥಾತ್ ಭಗವಂತನ ಪೂಜೆ ಅಂತ ನರಕಂದ ವಾಸ ಸಿಕ್ಕುರಿ. ನರಕೆ ಪಚ್ಚಮಾನಸ್ತು ಯಮೇನ ಪರಿಭಾಷಿತಃ ಕಿಂ ತ್ವಯಾ ನಾಚಿತೋ ದೇವಕ್ಕೆ ಕೇಶವ ಕ್ಲೇಶನಾಶನಃ. ನರಸಿಂಹೋ ಋಷಿಕೇಶಃ ಪುಂಡರೀಕನಿಭೇಕ್ಷಣಃ ಸ್ಮರಣಾಂ ಮುಕ್ತಿದೋ ನೃಣಾಂ ಸತ್ವಯಾ ಕಿಂ ನ ಪೂಜಿತಃ. ನನಗೆ ಪ್ರಶ್ನೆ ಅಂಪೆ ನರಸಿಂಹೋ ಋಷಿಕೇಶಃ ಪುಂಡರೀಕ ನಿಭೇಕ್ಷಣಃ. ನರಸಿಂಹೆ ಆಯೇ ಋಷಿಕೇಶ ಭಗವಂತನೇ ಪುದರಳು ಋಷಿಕ ಈಶ ಋಷಿಕ ಬಣ್ಣನ ಇಂದ್ರಿಯ ಗುಣದರ್ಥ ಇಂದ್ರಿಯ ಗುಣದ ಪ್ರೇರಣೆ ಅಂಪುಡ ಇಂದ್ರ ಸ್ವಾಮಿ ಆತ್ಮಾಯೇ ಪುಂಡರೀಕ ನಿಭ ಈಕ್ಷಣ ನಿಭ ಬಣ್ಣನ ಸದೃಶ ಅಂದರ್ಥ ಪುಂಡರೀಕ ಕಮಲಂತಲ್ಕ ಅರಳಿದ್ನೋ ಕಣ್ಣಿತ್ನಾಯೇ ಭಗವಂತೆ ಆಯೇ ಸ್ಮರಣ ಮುಕ್ತಿತೋ ನೃಣಾಂ ಆಯ ಸ್ಮರಣ ತನ್ನ ಪಾಪು ಮೋಕ್ಷ ಒಳ್ಪುಣಾಯೇ ಸತ್ವಯ ಕಿನ್ನ ಪೂಜಿತಃ. ಯಮೆ ಕೂಡ ಪ್ರಶ್ನೆ ಅಂಪು ನರಕೊಂಡಿತ್ನ ಜೀವರಿಗೆ ಯಾವ್ದು ಈ ಪೂಜೆ ಅನ್ನದ್ರಿಯ ಒಂದ್ ವೇಳೆ ಪೂಜೆ ಅಂತತಿತ್ತ ಅಂದ್ರೆ ಈ ಬರೋ ಸಾಧ್ಯ ಇದ್ದಿ ಈ ಜಯ ಪೂಜೆ ಅನ್ನದ್ರಿಯ ಪಂಡಿತ್ ಕೇಳುವೆ. ನರಸಿಂಹೋ ಋಷಿಕೇಶಃ ಪುಂಡರೀಕ ನಿಭೇಕ್ಷಣಃ ಸ್ಮರಣಾಮುಖಿದೋ ನೃಣಾಂ ಸತ್ವಯ ಕಿಂ ನ ಪೂಜಿತಃ. ದ್ರವ್ಯಾಣಾಮಪ್ಯಭಾವೇತು ಸಲಿಲೇನಾಪಿ ಪೂಜಿತಃ. ಯೋ ದದಾತಿ ಸ್ವಕಂ ಸ್ಥಾನಂ ಸತ್ವಯಾ ಕಿಂ ನ ಪೂಜಿತಃ. ದ್ರವ್ಯಾಣಾಮಪಿ ಅಭಾವೇತು ಸಲಿಲೇನಾಪಿ ಪೂಜಿತಃ. ಭಗವಂತನ ಪೂಜಂ ಪುಣಂತಾಂಡ ಅವು ಬೋಡು ಬೋಂಡು ನಂಗೆ ಆಯ್ಗ ಭಗವಂತ ಜಾಲ ಬೋತ್ರಿ ಆಯ್ತವರ ಜಾಲ ಇದ್ದಿಂತಾಂಡ ಇತ್ತಂಡ ವಿನ ಭಗವಂತ ಅರ್ಪಣೆ ಕೊಡು. ಈಶಾವಾಸಿದಂ ಸರ್ವಂ ಇಕ್ಕಿ ಜಗತಾನ್ ಜಗತ್ ತೇನ ತ್ಯಕ್ತೇನ ಪುಂಜೀತಾ ಮಾಗದ ಕಸಿದ್ದಾನಂತ ಪಂಡತ್ ಭಗವಂತ ಕೊಳ್ತನೇನ ಭಗವಂತನ ಪ್ರಸಾದಾನ ಸ್ವೀಕಾರಂ ಕೊಡು. ಅವು ಓಲ ದ್ರವ್ಯ ಇದ್ದಿವ ಅನ್ನಂತಾಂಡ ಸಲಿಲೇನಾಪಿ ಪೂಜಿತಃ. ಕೇವಲ ನೀರಿಡ ಮಾತ್ರ ಪೂಜೆ ಅಂತಂಡ್ಲ ಆಯೇ ಯೋ ದದಾತಿ ಸ್ವಕಂ ಸ್ಥಾನಂ ಅಂಜಿತ್ನ ಭಗವಂತೆ ಸ್ವಕಂ ಸ್ಥಾನಂ ಮೋಕ್ಷನೇ ಕೊಳ್ಪೆ. ಸತ್ವಯಾ ಕಿಂ ನ ಪೂಜಿತಃ ಅಂಚಿತ್ನ ಪರಮಾತ್ಮನ ಜಾಲ ಅಪೇಕ್ಷೆ ನಂಗೆ ಉಪಕಾರ ಮಾಡ ಭಗವಂತನ ಈ ಪೂಜೆ ಅಂತದ್ರಿಯಾನ ಪಂಡಿತ್ ಯಮೆ ನರಕ ಉಂಟು ಕಷ್ಟ ಅನುಭವಿಸುವ ಜೀವಡ
प्रश्नत्वे द्रव्याणामप्यभावे तो सलिलेनापि पूजितः यो ददाति सुखं स्थानं तत्त्वया किं न पूजितः ನನ್ನ ಬ್ರಹ್ಮದೇವನ ಪಾದರಂಡು ಗರ್ಭಸ್ಥಿತಾಮೃತಾವಾಪಿ ಗರ್ಭಸ್ಥಿತಾಮೃತಾವಾಪಿ ಮುಷಿತಾಸ್ತೆ ಸುದೂಷಿತಾಃ ಮುಷಿತಾಸ್ತೆ ಸುದೂಷಿತಾಃ ನ ಪ್ರಾಪ್ತಾಯೈ ಹರೇ ದೀಕ್ಷಾ ನ ಪ್ರಾಪ್ತಾ ಹರೇ ದೀಕ್ಷಾ ಸರ್ವದುಃಖ ವಿಮೋಚನೆ ಈ ಯೈಹಿ ಹರೇ ದೀಕ್ಷಾ ನ ಪ್ರಾಪ್ತ ಹರಿದೀಕ್ಷೆ ವಿಷ್ಣು ದೀಕ್ಷೆ ಅವು ಆ ಭಗವಂತನ ನಾಮಸ್ಮರಣೆಂಪುಣ ಭಗವಂತನ ಊರ್ಧ್ವಗುಂಡ ಧಾರಣೆಂಪುಣ ಸಂಘಚಕ್ರ ಗದಾಧಾರಣೆಂಪುಣ ಉನ್ವಂತ ಅವು ವಿಷ್ಣು ದೀಕ್ಷೆ ಹರಿದೀಕ್ಷೆ ಅವೇನು ಅವು ಸರ್ವದುಃಖ ವಿಮೋಚನೆ ಮಾಂದ ದುಃಖಂಪುಳೆಲ್ಲ ಪರಿಹಾರ ಮಾತವಣ ಸಂಸಾರ ದುಃಖಕ್ಕಲ ಪೂರ ಪರಿಹಾರ ಅಂಪುಣ ಆ ಭಗವಂತನ ದೀಕ್ಷೆ ವಿಷ್ಣು ದೀಕ್ಷೆ ಅವು ಗರ್ಭಸ್ಥಿತ ಮೃತಾವಾಪಿ ಮುಷಿತಾಸ್ತೆ ಸುದೂಷಿತಾಃ ಅಕುಳು ಒಂಜೇಳ ಏರು ಏಹಿನ ಪ್ರಾಪ್ತ ಅಕುಳು ಏರು ಅವೇನ ಸ್ವೀಕಾರ ಅಂಪುರಿಯರ ಗರ್ಭಸ್ಥಿತಾಃ ಮೃತಾವಾಪಿ ಮುಷಿತಾಃ ಸುದೂಷಿತಾಃ ಅಕುಳು ಅಕಳೆ ಜಾದಾ ಪುಣ್ಮಂಡ ಹರಿದೀಕ್ಷೆ ತಿಂತಾಂಡ ಗರ್ಭವಾಸ ಕುಡಗಡ ಪುಟೋಂತೆ ಪೇರು ಐಪೇತ್ತೆ ಮೃತಾಃ ಪುಟ್ವೇರೆ ಸೈಪೇರು ಮುಷಿತಾಃ ಪಣ್ಣತಾಂಡ ಮಾಂತೆಲ್ಲ ಅಕಳಿನ ಮಸ್ತು ಕಳ್ಳಕಾಕೆ ಕಳ್ವೇರು ಮಾಂತ ಏನ ಅಕಳಿನ ಅಪಹಾರಂ ಪೇರು ಸುದೂಷಿತಾಃ ನಲ್ಲು ದೋಷ ಯಾವ್ದು ದೋಷ ಪಣ್ಣಾಂಡ ಹರಿದೀಕ್ಷೆ ಇಪ್ಪಣ್ಣ ನಲ್ಲು ದೋಷ ಇದು ಹರಿದೀಕ್ಷೆ ತಿಂತಾಂಡ ಏರಿ ಹರಿ ದೀಕ್ಷ ಏಹಿನ ಲಬ್ಧ ಏಹಿನ ಪ್ರಾಪ್ತ ಏರಿ ಹರಿದೀಕ್ಷೆ ಪಡೆಯ ಅಕುಳು ಗರ್ಭವಾಸ ದುಃಖ ಮರಣ ದುಃಖನ ಅನುಭವಿಸುವ ಪೇರೆ ಗರ್ಭಸ್ಥಿತಾಮೃತಾವಾಪಿ ಮುಷಿತಾಸ್ತೆ ಸುದೂಷಿತಾಃ ನ ಪ್ರಾಪ್ತಾಯೈ ಹರೇ ದೀಕ್ಷಾ ಸರ್ವದುಃಖ ಪ್ರಮೋಚಿನಿ ಮಾರ್ಕಂಡೇಯಃ ಸಗದಭ್ಯರ್ಥಿತೋ ಯೇನ ದೇವದೇವೋ ಜನಾರ್ದನಃ ಯತ್ಕೃತ್ಯಂ ತತ್ಕೃತಂ ತೇನ ಸಂಪ್ರಾಪ್ತಂ ಪರಮಂ ಪದಂ ಮಾರ್ಕಂಡೇಯನ ಪಾತ್ರರಂಡು ಸಗದ ಅಭ್ಯರ್ಥಿತೋ ಏನ ದೇವದೇವೋ ಜನಾರ್ದನ ದೇವೋತ್ತಮಾತ್ಮ ಸರ್ವೋತ್ತಮಾತ್ಮ ಭಗವಂತನ ಒಂಜಿ ಸರಿ ಪೂಜೆ ಅಂತಂಡಲ ಆ ಇತ್ತು ಫಲತ್ತಾವರ ಕೃತಕೃತ್ಯಾಪಿ ಉಣಂಡ ಯತ್ಕೃತ್ಯಂ ಕೃತಂ ತೇನ ಯಾದ ಅಂಪೊಳ ಅಂಸತ ಐದು ಫಲ ಪಡೆಯಣೆ ಸಂಪ್ರಾಪ್ತಂ ಪರಮಂ ಪದಂ ಐದು ಫಲತ್ತಾವದಾಯೇ ಮೋಕ್ಷಕ್ಕೆ ಪೋಪೆ ಸಗದಭ್ಯರ್ಜಿತೋ ಯೇನ ದೇವದೇವೋ ಜನಾರ್ದನಃ ಯತ್ಕೃತ್ಯಂ ತತ್ಕೃತಂ ತೇನ ಸಂಪ್ರಾಪ್ತಂ ಪರಮಂ ಪದಂ ಧರ್ಮಾರ್ಥಕ ಮೋಕ್ಷಾಣಾಂ ನಾನ್ಯೋಪಾಯಸ್ತು ವಿದ್ಯತೆ ಸತ್ಯಂ ಬ್ರವೀಮಿ ದೇವೇಶ ಋಷಿಕೇಶಾರ್ಚನಾಧೃತೆ ಧರ್ಮ ಅರ್ಥ ಕಾಮ ಮೋಕ್ಷ ಒಂದು ಪುರುಷಾರ್ಥಗಳು ಒಂದೇನು ಪಡೆಯೋಳಂತಾಂಡ ವೇದ ಸಾಧಿದ್ದಿ ಒಂಜೇ ಸಾಧಿ ಸತ್ಯಂ ಬ್ರವೀಮಿ ರಾಜೇಂದ್ರ ಸತ್ಯಂ ಏನು ಸತ್ಯವನ್ಪೇ ಯಾವ್ದು ಬಂದಂತಾಂಡ ಋಷಿಕೇಶ ಅರ್ಚನಾಧೃತೆ ಐಕ್ ಒಂಜೇ ಒಂದು ಸಾಧಿ ಯಾವ್ದು ಬಂದಂತಾಂಡ ಧರ್ಮ ಅರ್ಥ ಕಾಮ ಮೋಕ್ಷ ರೂಪ ಫಲ ಪಡೆಯುವಂತಾಂಡ ಭಗವಂತನ ಅರ್ಚನೆ ಆ ಋಷಿಕೇಶನ ಅರ್ಚನೆ ಅವಿನ ಬುಡ್ನುಂತಾಂಡ ನಾಣ್ಯ ಉಪಾಯ ಅಸ್ತಿ ನಾ ಅನ್ಯ ಉಪಾಯ ಬೇರೆ ಯಾವ್ದೋ ಒಂಜಿ ಮೀನ್ಸ್ ಯಾವ್ದೋ ಒಂಜಿ ಉಪಾಯ ಇದ್ದಿ ಸಾಧನೆ ಅನ್ಕೊಳಂತಾಂಡ ಒಂಜೇ ಉಪಾಯ ಪಡಂತಾಂಡ ಆ ಭಗವಂತನ ಪೂಜೆ ಅನ್ಕೊಣ ಅವು ಮಾತ್ರ ಒಂದು ಉಪಾಯ ಧರ್ಮಾರ್ಥಕ ಮೋಕ್ಷಾಣಾಂ ನಾನ್ಯೋಪಾಯಸ್ತು ವಿದ್ಯತೆ ಸತ್ಯಂ ಬ್ರವೀಮಿ ದೇವೇಶ ಋಷಿಕೇಶಾರ್ಚನಾಧೃತೆ ರುದ್ರಃ ತಸ್ಯ ಯಜ್ಞವರಾಹಸ್ಯ ವಿಷ್ಣೋರಮಿತತೇಜಸಃ ಪ್ರಣಾಮಂ ಯೇಪಿ ಕುರ್ವಂತೆ ತೇಷಾಮಪಿ ನಮೋ ನಮಃ ತಸ್ಯ ಯಜ್ಞವರಾಹಸ್ಯ ವಿಷ್ಣೋಃ ಅಮಿತತೇಜಸಃ ಅಮಿತ ತೇಜಸ್ಸು ಪಣದಾಂಡ ಭಗವಂತನ ಪ್ರಕಾಶము లెక్కనేది ಅಮಿತ ತೇಜಸ್ಸಿನ ಭಗವಂತನ
ಅಮಿತದೇಶಿತ ಭಗವಂತನ ಪ್ರಣಾಮಂ ಏಪಿ ಕುರ್ವಂತಿ ಏ ನಮಸ್ಕಾರಂ ಪೇರ ಅಕುಳ್ಳ ತೇಷಾಮಪಿ ನಮೋ ನಮಃ ಭಗವಂತ ನಮಸ್ಕಾರ ಮಾತ್ರತ್ತೆ ಭಗವಂತನ ಭಕ್ತರಿಗೆ ನಮಸ್ಕಾರಂ ಪೇರ ಅಕ್ಳೆಲ್ಲ ನಮಸ್ಕಾರ ತೇಷಾಮಪಿ ನಮೋ ನಮಃ ತಸ್ಯ ಯಜ್ಞವರಾಹಸ್ಯ ವಿಷ್ಣೋರಮಿತತೇಜಸಃ ಪ್ರಣಾಮಂ ಯೇಪಿ ಕುರ್ವಂತಿ ತೇಷಾಮಪಿ ನಮೋ ನಮಃ ಮರೀಚಿಃ ಅನಾರಾಧಿತ ಗೋವಿಂದೈಃ ನರೈಃ ಸ್ಥಾನಂ ನೃಪಾತ್ಮಜಃ ನಹಿ ಸಂಪ್ರಾಪ್ಯತೆ ಶ್ರೇಷ್ಠಂ ತಸ್ಮಾದಾರಾಧಯಾಚ್ಯುತಂ ಅನಾರಾಧಿತ ಗೋವಿಂದೈಃ ನರೈಃ ಸ್ಥಾನಂ ನೃಪಾತ್ಮಜ ಮರೀಚಿ ಋಷಿಗಳು ಬೇರೆ ಹೇ ನೃಪಾತ್ಮಜ ರಾಜಕುಮಾರ ಅನಾರಾಧಿತ ಗೋವಿಂದೈಃ ನರೈಃ ಆ ಭಗವಂತನ ಪೂಜಂಪಂತೆ ಮನುಷ್ಯ ಜಾತ ಪಿರಮಿಡಂತಾಂಡ ಸ್ಥಾನಂ ನಹಿ ಸಂಪ್ರಾಪ್ಯತೆ ಶ್ರೇಷ್ಠಂ ಸ್ಥಾನಂ ಉತ್ತಮಾತ್ಮ ಮೋಕ್ಷರೂಪ ಸ್ಥಾನ ಏರ್ಲ ಪಡೆಯುವಂತೆ ಸಾಧ್ಯ ಇದ್ದಿ ತಸ್ಮಾತ್ ಆರಾಧಯ ಅಚ್ಯುತಂ ಐತ ಅವರಿಯರೆ ಇಂಚಿತ್ನ ಆ ಭಗವಂತನ ಪೂಜಂ ಪುಣಮೃತ ಬೇದೂಲದಾದಿ ಧ್ಯಾನ ಅವರ ಆರಾಧಯ ಅಚ್ಯುತಂ ಅರ್ಚನೆ ಆರಾಧನ ಏಮಂಡ ಪರಮಾತ್ಮನ ಆ ಪೂಜಂತನ ಮಾತ್ರ ಐಕೆ ಫಲ ಸಿಕ್ಕ ಸಾಧ್ಯ ಇದರಿಂದ ಚಿತ್ನ ಮೋಕ್ಷ ಫಲ ಸಿಕ್ಕ ಸಾಧ್ಯ ಇದ್ದಿ ಅನಾರಾಧಿತ ಗೋವಿಂದೈಃ ನರೈಃ ಸ್ಥಾನಂ ನೃಪಾತ್ಮಜ ನಹಿ ಸಂಪ್ರಾಪ್ಯತೆ ಶ್ರೇಷ್ಠಂ ತಸ್ಮಾದಾರಾಧಯಾಚ್ಯುತಂ ಅತ್ರಿ ಹೇ ಮರೀಚಿ ಅತ್ರಿ ಋಷಿಗಳು ಅಂತ ಬಂದ್ಪೇರು ಪರಪರಾಣಾಂ ಪುರುಷಃ ತುಷ್ಟೋ ಯಸ್ಯ ಜನಾರ್ದನಃ ಸಚಾಪ್ನೋತ್ಯಕ್ಷಯಂ ಸ್ಥಾನಂ ಸತ್ಯಮೇತನ್ಮಯೋದಿತಂ ಅತ್ರಿ ಮಹರ್ಷಿನ ಪಾತಿರಂಡು ಪರಪರಾಣಾಂ ಪುರುಷ ಉತ್ತಮರಾತ್ಮ ಬ್ರಹ್ಮ ದೇವತೆಗಳ ಉತ್ತಮಾತ್ಮ ಪರಮಾತ್ಮೆ ತುಷ್ಟೋ ಯಸ್ಯ ಜನಾರ್ದನಃ ಆಯಿನ ಮನ್ಮಾಂತ ನಾಶಂಪಣಾಯಿ ಅರ್ಥಾತ್ ಪ್ರಳಯಕಾಲ ಉಂಟು ಅಂಚಿತ್ನ ಭಗವಂತ ನಮ್ಮ ಬೇತ ರೀತಿಲಿ ಆ ಸರ್ವೋತ್ತಮನ ಪರಮಾತ್ಮನ ತೃಪ್ತಿಪಡಿಸುವಡು ಸಚ ಆತ್ಮ ಅಕ್ಷಯಂ ಸ್ಥಾನಂ ಭಗವಂತನ ಅನುಗ್ರಹ ಅಂತ ಅಂಡ ಅಕ್ಷಯ ಸ್ಥಾನ ಅರ್ಥಾತ್ ಮೋಕ್ಷ ಪ್ರಾಪ್ನು ಸಚಾಪ್ನೋತಿ ಅಕ್ಷಯಂ ಸ್ಥಾನಂ ಸತ್ಯಮೇತತ್ ಬ್ರಹ್ಮಯೋಗಿತಂ ಒಂದು ಪೊಕ್ಕಡ ಮಣ್ಣತ್ತೆ ಒಂದು ಪರಮ ಸತ್ಯ ಅಂತ ಶಪಥ ಅಂತ ಹೇಳಿದ್ರೆ ಈ ರೀತಿ ಆಯ್ತು ಸತ್ಯಮೇತತ್ ಮಯಾ ಉದಿತಂ ನೀನು ಸತ್ಯನೇ ಪಣಂತುಳ್ಳೆ ಸತ್ಯಂ ಅಷ್ಟು ಪಣ ಪರಪರಾಣಾಂ ಪುರುಷಃ ತುಷ್ಟೋ ಯಸ್ಯ ಜನಾರ್ದನಃ ಪರಂ ಚಾಪ್ನೋತ್ಯಕ್ಷಯಂ ಸ್ಥಾನಂ ಸತ್ಯಮೇತತ್ ಮಯೋದಿತಂ ಅಂಗಿರದ ಮಹರ್ಷಿ ಬಂದ್ಪೇರು ಯಸ್ಯಾಂತಃಸರ್ವಮೇವೇದಂ ಯಸ್ಯ ಇದಂ ಅಚ್ಯುತಸ್ಯಾವ್ಯಯಾತ್ಮನಃ ತಮಾರಾಧಯ ಗೋವಿಂದಂ ಸ್ಥಾನಮಗ್ರ್ಯಂ ಯದೀಚ್ಛಸಿ ಅಂಗಿರ ಮಹರ್ಷಿ ಬಂದ್ಪೇರು ಯದಿ ಅಗ್ರ್ಯಂ ಸ್ಥಾನಂ ಇಚ್ಛಸಿ ಉತ್ತಮಾತ್ಮ ದುಃಖ ಇಪ್ಪಂತನ ಭಜಿ ಸುಖ ಇಪ್ಪಣ ಮೋಕ್ಷ ಸ್ಥಾನ ಬೋಡುತ್ತಾಂಡ ತಂ ಆರಾಧಯ ಗೋವಿಂದಂ ಆ ಭಗವಂತನ ಆರಾಧನೆ ಕೊಡು ಎಂಚಿತ್ನ ಭಗವಂತೆ ಪಡಂದಾಂಡ ಯಸ್ಯ ಅಂತಃ ಸರ್ವಮೇವ ಇದಂ ಅಚ್ಯುತಸ್ಯ ಅವ್ಯಯಾತ್ಮಜಃ ಆ ಪ್ರಳಯಕಾಲ ಉಂಟು ಇಡೀ ಮಾಂತಲ ಯಸ್ಯ ಅಂತಃ ಏನ ಒಳೀದು ಸೇರೋಪುಣ ಏನ ಬಂಜುದೊಳೆಗೆ ಹೋಗುಣ ಅಚ್ಯುತಸ್ಯ ಅವ್ಯಯಾತ್ಮ ಅಂಡ್ ಆಗಿದ್ಯಾರ ನಾಶ ಇಪ್ಪುರಿಯೋ ಅಂಚಿತ್ನ ಗೋವಿಂದನ ಆ ಅಗ್ರ್ಯಂ ಯದಿ ಇಚ್ಛಸಿ ಅಗ್ರ್ಯಂ ಸ್ಥಾನಂ ಯದಿ ಇಚ್ಛಸಿ ಉತ್ತಮಮಾತ್ಮ ಮೋಕ್ಷರೂಪ ಸ್ಥಾನ ಅಪೇಕ್ಷೆ ದ್ವೈತಾರ ಬರ್ಪಣ ಈಗ ಜನಾರ್ದನ ಅನ್ಬುದಾರ ಪಣಂದಾಂಡ ಜನನಂ ಅರ್ಧಯತಿ ಅರ್ಥಾತ್ ರೆತ್ತು ಕೂಡ ಆ ಪುಟ್ಟುಣ ಸೈಪುಣ ಜಾಲದ್ದಿ ನೇರ ಮೋಕ್ಷಂಗೆ ಹೋಗುಣ ಅಂಚಿತ್ನೋ ತಾಂಡ ಆಯ್ಗೆ ಮಾತ್ರ ನಾಶ ಇದ್ದಿ ಆಯೇ ಪರಮಾತ್ಮೆ ಅಚ್ಯುತಾತ್ಮ ಅವ್ಯಯಾತ್ಮನಃ ಅಂತಃ ಅಂಚಿತ್ನ ಪರಮಾತ್ಮನ ಬಂಜಿದೊಳಿ ಇಡೀ ಬ್ರಹ್ಮಾಂಡ ಪೂರಲ ಇಪ್ಪುಣು ಅಂಚಿತ್ನ ಭಗವಂತನೇ
ತಮ್ ಆರಾಧಯ ಅಂಚಿತ್ನ ಭಗವಂತನ ಆರಾಧನೆ ಕೂಡ ಅಂದ್ಬಿಟ್ಟು ಅಂಗಿರಸ ಮಹರ್ಷಿಗಳ ಪಂಪೇರೆ ಯಸ್ಯಾಂತ ಸರ್ವಮೇವೇದಂ ಅಚ್ಯುತಸ್ಯಾಯ ಅವ್ಯಯಾತ್ಮನಃ ತಮಾರಾಧಯ ಗೋವಿಂದಂ ಸ್ಥಾನಮದ್ಯಂ ಯದೀಚ್ಛಸಿ ಶ್ರೀಕೃಷ್ಣಾರ್ಪಣಮಸ್ತು.